ಹೆಚ್ಚಿಗೆ ಮಾಡಿದ್ರೆ ಸರ್ಕಾರ ಹೆಂಗೆ ಬದುಕಬೇಕು ದುಡ್ಡು ತಿನ್ನೋದೆಲ್ಲ ಅಲ್ಲ ಸರ್ ಒಮ್ಮಿಂದೊಮ್ಮಕ್ಲೆ ಹಾಲಿನ ರೇಟ್ ಜಾಸ್ತಿ ಮಾಡಿಬಿಟ್ರೆ ನಾವು ಬಡವರಿಗೆಲ್ಲ ಜೀವನ ಮಾಡೋದು ಕಷ್ಟ ಆಗತ್ತೆ ರೀ ಸರ್ ನಮ್ಮ ಮಕ್ಕಳಿಗೆ ಹಾಲನ್ನು ಉಣಿಸೋದ ನಾವು ಬಿಡ್ಬೇಕಾಗತ್ತೆ ರೀ ಸರ್ ಈ ದಯವಿಟ್ಟು ಹಾಲಿನ ರೇಟ್ ಸ್ವಲ್ಪ ಕಡಿಮೆ ಮಾಡ್ಬೇಕಂತ ನಾವು ನಿಮ್ಮಂತ ಕೇಳ್ಕೊತಾ ಇದ್ದೀವಿ ಸರ್ ಎಲ್ಲ ರೇಟು ಹೆಚ್ಚಿಗೆ ಹೌದು ರೀ ಸರ್ ಎಲ್ಲ ರೇಟು ಜಾಸ್ತಿ ಆಗ್ಬಿಟ್ಟವ್ರಿ ನಮಗೆ ಬದುಕೋದ ಕಷ್ಟ ಆಗ್ಬಿಟ್ಟೈತೆ ರೀ ಏನೋ ಒಂದು 10 kg ಅಕ್ಕಿ ಕೊಟ್ರು ಅಂತೇಳಿ ಅದ್ರ ಮೇಲೆ ಒಂದು ಸ್ವಲ್ಪ ಇದು ಮಾಡತ್ತವ್ರಿ ಈಗ ಹಾಲಿನ ರೇಟ್ ಒಂದು ಸ್ವಲ್ಪ ಜಾಸ್ತಿ ಆಗಿದ್ರಿಂದ ನಮ್ಮ ಮಕ್ಕಳಿಗೆ ಕಷ್ಟ ಆಗತ್ತೆ ರೀ ಹಾಲು ಮೊಸರು ಉಣಿಸೋದು ನಮಗೆ ಕಷ್ಟ ಆಗತ್ತೆ ರೀ ಅದಕ್ಕೆ ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡೋಕೆ ರೇಟ್ ಅಂತ ಕೇಳ್ಕೊತಾ ಇದ್ದೀವಿ ಸರ್ ನಮ್ಮ ಹೆಸರು ಸುಮಂಗಲ ಕೊಂಡವ್ರು ಅಂತ ರೀ ಸರ್ ಹಾಲಿನ ರೇಟ್ ಮತ್ತು 4 ರೂಪಾಯಿ ಹೆಚ್ಚಿಗೆ ಮಾಡೈತಿ ರಾಜ್ಯ ಸರ್ಕಾರ ಏನು ಹೇಳ್ತೀರಿ ಸರ್ ಹಾಲಿನ ರೇಟ್ ಜಾಸ್ತಿ ಮಾಡಬಾರ್ದು ಕಮ್ಮಿ ಮಾಡಬೇಕು ಪದ ಹಾಲಿನ ರೇಟ್ ಪೆಟ್ರೋಲ್ ರೇಟ್ ಹೆಂಗೆ ಏರಿಸ್ಕೊಂಡು ಹೋದ ನಮ್ಮ ಅಂಥವ್ರು ಬಡವ್ರು ಹೆಂಗೆ ದುಡ್ಕೊಂಡು ತಿನ್ಬೇಕು ಈ ನಮೂನಿ ಪ್ಯಾಟಿ ರೇಟ್ನು ಜಾಸ್ತಿ ಆಗೈತಿ ಈ ಪಿರಿಗಿರಿ ಏನೈತಿ ಎಲ್ಲ ಬಂದ್ ಮಾಡಿರಿ ಈ ತಿನ್ನೋ ವಸ್ತು ಏನೈತಿ ಪದಾರ್ಥ ಎಲ್ಲ ಕಮ್ಮಿ ಮಾಡಿರಿ ರೇಟ್ ಅಂತ ನಾವು ಬೇಡ್ಕೊಳ್ತೀವಿ ಯಾಕೆ ಕಷ್ಟ ಆಗತ್ತೆ 4 ರೂಪಾಯಿ ಇವತ್ತು 4 ರೂಪಾಯಿ ಏರಿಸಿದ್ದಕ್ಕೆ ಹೌದು ಕಷ್ಟ ಆಗ್ತೈತೆ ರೀ ದಿವಸ ದುಡ್ಕೊಂಡು ತಿನ್ನೋರಿಗೆ ನಮ್ಗೆ ಬಾಡಿಗೆ ಮನೆ ಎಲ್ಲ ಕೊಟ್ಟು ಎಲ್ಲ ಮಾಡ್ಕೋಬೇಕಂತ ಕಷ್ಟ ಆಗ್ತೈತೆ ರೀ ಏನು ಮಾಡ್ಬೇಕು ಸರ್ಕಾರ ಕಮ್ಮಿ ಮಾಡ್ಬೇಕಲ್ಲ ಮೊದಲು ಹೆಂಗಿತ್ತು ಹಂಗೆ ಇತ್ತು ಮೊದಲು ಹೆಂಗಿತ್ತು ಹಂಗೆ ಇಲ್ಲಿ ನಿಮ್ಮ ಹೆಸರು ಗಂಗಾಧರ ಸರ್ ರಾಜ್ಯ ಸರ್ಕಾರ 4 ರೂಪಾಯಿ ಹಾಲಿನ ರೇಟ್ ಹೆಚ್ಚಿಗೆ ಮಾಡೈತಿ ಹಿಂಗಾದ್ರೆ ಹೆಂಗೆ ಬದುಕಬೇಕು ಜನಸಾಮಾನ್ಯರು ಭಾಳ ಕಷ್ಟ ಐತ್ರಿ ಬಡವ್ರ ಬಗ್ಗರು ಬದುಕೋದು ಹೆಂಗೆ ರೀ ಸರ್ಕಾರಕ್ಕೆ ಏನು ಕಾಜಿನೇ ಇಲ್ಲ ಜನಸಾಮಾನ್ಯರ ಮ್ಯಾಗ ಬರೀ ಯಾವ ಸರ್ಕಾರ ಬಂದರೂ ರೇಟ್ ಏರ್ಸಂತಾನೆ ಹೋಗತ್ರಿ ಕಡಿಮೆ ಮಾಡೋಂಗಿಲ್ಲ ದುಡ್ದವ್ರಿಗೆ ಪಗಾರ ಹೆಚ್ಚಿಗೆ ಮಾಡೋಂಗಿಲ್ಲ ಅದ್ರ ಬಗ್ಗೆ ಅವ್ರಿಗೆ ಸಿದ್ದರಾಮಯ್ಯವ್ರಿಗೆ ಗೊತ್ತಿರ್ಬೇಕು ರೀ ಬರೀ ಎಲ್ಲರೂ ಟಿಕೆಟ್ ದರ ಏರ್ಸೋದು ಬಸ್ ಚಾರ್ಜ್ ಏರ್ಸೋದು ಹಾಲಿನ ದರ ಏರ್ಸೋದು ಏರಿಕೆ ಮಾಡ್ಕೊಂತ ಹೋದ್ರೆ ಈ ದುಡ್ದವ್ರು ಭಾಳ ಹೆಂಗೆ ರೀ ಪಗಾರ ನೋಡಿರಿ 200-300 ರೂಪಾಯಿ ಪಗಾರ ಜೀವನ ಮಾಡ್ಬೇಕು ರೀ ಎಲ್ಲ ರೇಟು ಹಿಂಗೆ ಏರ್ಸಂತ ಹೊಂಟ್ಬಿಡ್ತಾರೆ ಈಗ ಅದಕ್ಕೆ ಸರ್ಕಾರಕ್ಕೆ ಜನ ಕೇಳ್ಬೇಕ್ರಿ ತಾವೇನು ಹೇಳ್ತೀರಿ ಸರ್ಕಾರಕ್ಕೆ ಹಾಲಿನ ರೇಟ್ ಬಗ್ಗೆ ರೇಟ್ ಏರ್ಸೋದ್ರಿಂದ ದೊಡ್ಡ ನಷ್ಟನ ಐತ್ರಿ ಈಗ ಜನಸಾಮಾನ್ಯರಿಗೆ ಯಾಕೆ ಏರ್ಸ್ಬೇಕ್ರಿ ವರ್ಷದಾಗ 2 ಸಲ ಏರ್ಸೋದು ಏನು ಕಾರಣ ಇರ್ತದ್ರಿ ಈ ಬೇರೆ ಖಾಸಗಿದವರು ಹಾಲಿಂದರ ಅದರು ಅದಾವಿಲ್ರಿ ಈ KMF ತೊಗೊಂತಾರೆ ಅಂತೇಳಿ ಮುದ್ದಾಮ ಏರ್ಸ್ತಾರೆ ಆಮ್ಯಾಗ ಏರ್ಸಿದ ರೊಕ್ಕನೂ ರೈತರಿಗೆ ಮುಟ್ಟಂಗಿಲ್ಲ ಅವ್ರಿಗೆ ಮತ್ತು ಅಲ್ಲೇ ರೊಕ್ಕನ ಬಂದಿಲ್ಲ ಅಂತಾರೆ ಎಲ್ಲಿ ಹೋಗತ್ರಿ ಸರ್ಕಾರ ನಿಮ್ಮ ಹೆಸರು ನನ್ನ ಹೆಸರು ರುದ್ರಪ್ಪ ರೀ ಸರ್ ಹಾಲಿನ ರೇಟ್ 4 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಹೆಂಗೆ ಬರುತ್ತೆ ಇವತ್ತು ನೋಡ್ರಿ ರಾಜ್ಯ ಸರ್ಕಾರ ಇವತ್ತು ಬೆಳಗ್ಗೆ ಒಂದು ನಂದಿನಿ ಹಾಲಿನ ದರ ಲೀಟ್ರಿಗೆ 4 ರೂಪಾಯಿ ಅಂತ ಹೆಚ್ಚಿಗೆ ಆದೇಶ ಹೊರಡಿಸಿದೆ ಇದು ನಾಳೆಯಿಂದನೇ ಜಾರಿಗೆ ಆಗ್ತಾಯಿದೆ ಇದರಿಂದ ಹೆಂಗೆ ಅಂತ ಬದುಕಬೇಕು ಜನರು ನಾವು ಹೋಟೆಲ್ ಉದ್ಯಮದಾರರು ರೈತರು ವ್ಯಾಪಾರಸ್ಥರು ಈ ಥರ ಮಾಡಬೇಕು ಈಗ ಹಾಲಿನ ದರ ಈಗ ಕೆಲವೊಂದು 3 ತಿಂಗಳಿಂದ ಏರಿಸಿದ್ರು ಮತ್ತು ಇವಾಗ 4 ರೂಪಾಯಿ ಹೆಚ್ಚಿಗೆ ಮಾಡಿಸ್ತಾ ಇದ್ದಾರೆ ಇದು ಸರಿಯಲ್ಲ ರಾಜ್ಯ ಸರ್ಕಾರ ತಕ್ಷಣ ಬಿಟ್ಟು ಜನರಿಗೆ ಅನುಕೂಲ ಆಗಿ ಕಮ್ಮಿ ಮಾಡಬೇಕು ಅಂತ ಕೇಳ್ತೇವೆ ಸರ್ ಈಗ ರೈತರಿಗೆ ತಲುಪಂಗಿಲ್ಲ ಬೆಂಬಲ ಬೆಲೆ ಒಳಗೆ ಹೌದು ಸರ್ ತಲುಪಂಗಿಲ್ಲ ಇದು ಅವ್ರಿಗೆ ಅಷ್ಟೇ ಲಾಭ ಆಗತ್ತಾ ನಮ್ಮ ಗ್ರಾಹಕರಿಗೆ ಹೊರೆ ಬೀಳ್ತೈತಿ ದಯವಿಟ್ಟು ಇದನ್ನು ಕಮ್ಮಿ ಮಾಡಬೇಕು ಅಂತ ಕೇಳ್ತೇವೆ ಸರ್ ಅಪ್ಪಣ್ಣ ಸರ್ ರಾಜ್ಯ ಸರ್ಕಾರ 4 ರೂಪಾಯಿ ಹಾಲಿನ ರೇಟ್ ಹೆಚ್ಚಿಗೆ ಮಾಡಿದೆ ಏನಾಗುತ್ತೆ ಸರ್ ಗ್ರಾಹಕರ ಮೇಲೆ ಏನು ಹೇಳ್ತೀರಿ ನೋಡಿರಿ ಎಲ್ಲರ ಬಡ ಕುಟುಂಬವ್ರಿಗೆ ತುಂಬ ತ್ರಾಸ ಆಗ್ತೈತಿ ಯಾಕಂದರೆ ಎಲ್ಲರೂ ಇದ್ರ ಮೇಲೆ ಡಿಪೆಂಡ್ ರೈತರಾಗಲಿ ಎಲ್ಲರಾಗಲಿ ಅವ್ರಿಗೆ ಮಕ್ಕಳಿಗೆ ಬೆಲೆಗೆ ಶಾಲೆ ಕಲಿಸ್ಬೇಕಂದ್ರೂ ಕೂಡ ಎಲ್ಲರಿಗೂ ತ್ರಾಸ 4 ರೂಪಾಯಿ ಗೌರ್ಮೆಂಟ್ ಲೆಕ್ಕದಲ್ಲಿ ಜಾಸ್ತಿ ಇರ್ಬೋದು ಬಟ್ ಬಡವರಿಗೆ ತುಂಬ ಕಷ್ಟ ಅದು 4 ರೂಪಾಯಿ ಯಾಕಂದರೆ ಮೊದಲೇ ಎಲ್ಲರೂ ಬೆಲೆ ಏರಿಕೆಯಿಂದ ತುಂಬ ಜನರು ತುಂಬ ತ್ರಾಸಲ್ಲಿದ್ದಾರೆ ತತ್ತರಿಸಿ ಹೋಗ್ತಾ ಇದ್ದಾರೆ ಬಟ್ ಅದರಲ್ಲಿ ಇದು ಮತ್ತೆ 4 ರೂಪಾಯಿ ಏರಿಸಿದರೆ ಹಿಂಗೆ ಏರಿಸ್ಕೊಂಡು ಹೋದರೆ ಮಧ್ಯತರಗತಿ ಕುಟುಂಬ ಎಲ್ಲಿ ಹೋಗ್ಬೇಕಂತ ಹೆಂಗೆ ಬದುಕಬೇಕು ತುಂಬ ಕಷ್ಟ ಆಗುತ್ತೆ ಸರ್ಕಾರ ಸರ್ಕಾರ ಇದನ್ನು ರಿವೈಸ್ ಮಾಡಬೇಕು ಯಾಕಂದರೆ ಬಡವರ ಮೇಲೆ ಪ್ರತಿ ಸಲ ಹಿಂಗೆ ರೇಟೆಲ್ಲ ಏರ್ಸ್ಕೊಂಡು ಹೋದರೆ ಶ್ರೀಮಂತ ಮೇಲೆ ಹಾಕ್ರಿ ನೀವು ಡ್ರಿಂಕ್ಸ್ ಮೇಲೆ ಹಾಕ್ರಿ ಬೇರೆ ಮೇಲೆ ಹಾಕ್ರಿ ಇದ್ರ ಮೇಲೆ ಯಾಕೆ ಹಾಕ್ತೀರಾ ಅಂತ ಅದೇ ನಮ್ಮ ಇದು ಅನಿಸಿಕೆ ಅವ್ರಿಗೆ ವಿಜಯ್ ಅಂತ